ಸಚಿವ ಸ್ಥಾನದ ತ್ಯಾಗದ ಬಗ್ಗೆ ಮಾತನಾಡಿದ್ರ ಸಚಿವ ಕೆಜೆ ಜಾರ್ಜ್ ಅನ್ನೋ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಕಾರಣ ಅವರು ಆಡಿರುವಂತಹ ಮಾತು. ಚಿಕ್ಕಮಗಳೂರಿನಲ್ಲಿ 5 ಕಾಂಗ್ರೆಸ್ ಹಿರಿಯ ಶಾಸಕರಿದ್ದಾರೆ. ಸಂಪುಟ ಪುನಾರಚನೆಗೆ ಅವಕಾಶ ನೀಡಬೇಕು ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರೊಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು, ಸ್ಥಾನ ನೀಡುವಂತೆ ಹೈಕಮಾಂಡ್ ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾನೆ. ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅಥವಾ ರಚನೆ ಮಾಡ್ತಾರೆ, ಕೆಲವರಿಗೆ ಕೋಕ್ ಕೊಡ್ತಾರೆ, ಈ ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಅಂತ ಕೆಲವರೆಲ್ಲ ಅಭಿನೂ ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಅವರ ಈ ಸ್ಟೇಟ್ಮೆಂಟ್ ವೈರಲ್ ಆಗ್ತಾ ಇದೆ. ಮಾತಲ್ಲಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಚಿಕ್ಕಮಗಳೂರಲ್ಲಿ 5 ಜನ ಶಾಸಕರಿದ್ದಾರೆ, ಸೀನಿಯರ್ಗಳಿದ್ದಾರೆ. ನೆಕ್ಸ್ಟ್ ಪ್ರಿನ್ಸಿಪಲ್ಗಾದರೂ ನಮ್ಮಲ್ಲಿ ಶಾಸಕರಾಗಿ ಒಬ್ಬರಿಗೆ ಮಂತ್ರಿ ಮಾಡಿ ಈ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಈಗಾಗಲೇ ನಾವು ಮುಖ್ಯಮಂತ್ರಿಯವರ ಹತ್ರ, DCM ಹತ್ರ ಮತ್ತು ಹೈಕಮಾಂಡ್ ಹತ್ರ ಸಮೇತ ಹೇಳಿದ್ದೀನಿ. ಅದಕ್ಕೋಸ್ಕರವಾಗಿ ಇನ್ನೂ ಆದರೂ ನಾನು ಚಿಕ್ಕಮಗಳೂರನ್ನು ನಾನು ಎಲ್ಲ ನನ್ನ ಸಂಪೂರ್ಣವಾದ ಒಂದು ನಂಬಿಕೆ ವಿಶ್ವಾಸ ಎಲ್ಲ ನಿಮ್ಮ ಮೇಲೆ ಇಟ್ಟಿದ್ದೀವಿ. ಬಹುಶಃ ನಾನು ಒಂದು ಮಾತು ಅಲ್ಲಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಚಿಕ್ಕಮಗಳೂರಲ್ಲಿ 5 ಜನ ಶಾಸಕರಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಕೆಜೆ ಜಾರ್ಜ್ ಹೇಳಿಕೆ ಬೆನ್ನಲ್ಲೇ ಭಾರಿ ಚರ್ಚೆ ಕೂಡ ಶುರುವಾಗಿದೆ. ದೆಹಲಿ ಪ್ರಯಾಣ ಆರಂಭಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರು ತರೀಕೆರೆ ಶಾಸಕ ಶ್ರೀನಿವಾಸ್, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ದೆಹಲಿ ಭೇಟಿ ಮಾಡ್ತಾ ಇದ್ದಾರೆ. ಇನ್ನುಳಿದ ಶಾಸಕರು ಭಾನುವಾರ ಸೋಮವಾರ ದೆಹಲಿಗೆ ಭೇಟಿ ನೀಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಇವರು ಸ್ಟೇಟ್ಮೆಂಟ್ ಕೊಟ್ಟರೋ ಇದರ ನಡುವೆ ಒಂದಷ್ಟು ಬೆಳವಣಿಗೆಯನ್ನು ನೋಡಿದಾಗ ಈ ಚಿಕ್ಕಮಗಳೂರು ಭಾಗದ 2 ಶಾಸಕರುಗಳು ದೆಹಲಿಗೆ ಪ್ರಯಾಣ ಮಾಡ್ತಾ ಇರೋದು DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಈ ತರೀಕೆರೆ ಶಾಸಕ ಶ್ರೀನಿವಾಸು ಮತ್ತು ಶೃಂಗೇರಿ ಶಾಸಕ ಟಿಟಿ ರಾಜೇಗೌಡ. ಬಟ್ ಇಲ್ಲಿ ಇವರು ಈ ರೀಶಫಲಿಂಗ್ ಸಂದರ್ಭದಲ್ಲಿ ಚಿಕ್ಕಮಗಳೂರವರಿಗೆ ಅವಕಾಶ ಕೊಡಬೇಕು ಅಂತ ಕೆಜೆ ಜಾರ್ಜ್ ಅವರು ಮಾತಾಡಿರೋದು. ಇದೆಲ್ಲದರ ಬೆನ್ನಲ್ಲೇ ಅವರು ದೆಹಲಿಗೆ ಹೋಗ್ತಾ ಇರೋದು ನೋಡಿದ್ರೆ ಸಚಿವ ಸ್ಥಾನದ ಬೇಡಿಕೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರಾ ಅನ್ನುವಂಥ ಅನುಮಾನ, ಪ್ರಶ್ನೆಗಳು ಕೂಡ ಹುಡ್ಕೊಳ್ತಾ ಇದೆ. ಯಾಕಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಮಾತಿರೋದು ಹೌದು. ಮತ್ತೆ ಕೆಲವು ನಾಯಕರುಗಳು ಬಿಟ್ಕೊಡಿ ಅಂತಂದ್ರೆ ನಮ್ಮ ಸಚಿವ ಸ್ಥಾನ ಬಿಟ್ಕೊಡ್ತೀವಿ, ಅದರಲ್ಲಿ ಏನಿಲ್ಲ, ಪಕ್ಷ ನಮಗಾಗಿ ಎಲ್ಲ ಕೊಟ್ಟಿದೆ, ನಾವು ಪಕ್ಷಕ್ಕಾಗಿ ಏನಾದರೂ ಕೊಡಬೇಕಲ್ಲ ಅಂತ ಹೇಳಿದ್ದು ಉಂಟು. ಅಂದ್ರೆ ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಎಲ್ಲ ನಾಯಕರಿಗೂ ಗಮನದಲ್ಲಿರೋ ಹಾಗೇನೆ ಕಾಣಿಸ್ತಾ ಇದೆ. ಕೆಜೆ ಜಾರ್ಜ್ ಅವರ ಸ್ಟೇಟ್ಮೆಂಟು ಹಾಗೆ ಇತ್ತು.